ಹಾಯ್ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. BPL ಕಾರ್ಡ್ ಇರಬಹುದು, APL ಕಾರ್ಡ್ ಇರಬಹುದು, ಹಾಗೆ ಅಂತ್ಯೋದಯ ಕಾರ್ಡು ಇರಬಹುದು. ಈ ಒಂದು ಕಾರ್ಡ್ಗಳಲ್ಲಿ ಯಾವುದಾದ್ರೂ ನಿಮ್ಮ ಹತ್ರ ಇದ್ರೆ ಆಹಾರ ಹಾಗೆ ನಾಗರಿಕ ಸರಬರಾಜು ಇಲಾಖೆ ಈಗ ಒಂದು ಅತಿ ಮುಖ್ಯವಾದಂತಹ ಒಂದು ಸೂಚನೆಯನ್ನ ಕೊಟ್ಟಿದೆ. ರೇಷನ್ ಕಾರ್ಡ್ನಲ್ಲಿ ಹೆಸರಿರುವಂತಹ ಪ್ರತಿಯೊಬ್ಬ ಸದಸ್ಯರು ಸಹ ಈಗ ತಕ್ಷಣನೇ ಹೋಗಿ ತಮ್ಮ KYC ಪ್ರಕ್ರಿಯೆಯನ್ನ ಕಡ್ಡಾಯವಾಗಿ ಮಾಡಲೇಬೇಕು. ಒಂದು ವೇಳೆ ನೀವು ನೆಗ್ಲೆಕ್ಟ್ ಮಾಡಿ KYCಯನ್ನ ಒಂದು ಸರಿಯಾದಂತಹ ಟೈಮಲ್ಲಿ ಮಾಡಿಸದೆ ಹೋದರೆ ಮುಂದಿನ ತಿಂಗಳಿಂದ ಸರ್ಕಾರದಿಂದ ನಿಮಗೆ ಸಿಗುವಂತಹ ಉಚಿತ ಹಾಗೆ ಸಬ್ಸಿಡಿ ದರದಲ್ಲಿ ಸಿಗುವಂತಹ ಪಡಿತರ ರೇಷನ್ ಏನಿರುತ್ತೆ ಆ ರೇಷನ್ ಸಂಪೂರ್ಣವಾಗಿ ನಿಲ್ಲತ್ತೆ, ನಿಮಗೆ ಬರೋದು ನಿಲ್ಲತ್ತೆ. ಇನ್ನು KYC ಯಾಕೆ ಕಡ್ಡಾಯ, ಈ ಒಂದು ಸರ್ಕಾರ ಯಾಕೆ ಕಡ್ಡಾಯ ಮಾಡಿದೆ ಅಂತ ನೋಡೋದಾದ್ರೆ, ಸರ್ಕಾರ ಕೊಡ್ತಾ ಇರುವಂತಹ ಫ್ರೀ ರೇಷನ್ ಹಾಗೆ ಇನ್ನು ಬೇರೆ ಬೇರೆ ಏನು ಸೌಲಭ್ಯಗಳಿದೆ ಅದು ಅನರ್ಹರ ಕೈ ಸೇರಬಾರ್ದು ಅನ್ನುವಂತಹ ಉದ್ದೇಶ. ಕೇವಲ ಅರ್ಹರು ಯಾರಿರ್ತಾರೆ ಅವರಿಗೆ ಮಾತ್ರ ಈ ಒಂದು ರೇಷನ್ ತಲುಪಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಡಿಜಿಟಲ್ ದೃಢೀಕರಣವನ್ನ ಜಾರಿಗೆ ಮಾಡಿದೆ ಸರ್ಕಾರ. ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಕುಟುಂಬದ 4-5 ಜನರ ಹೆಸರಿದ್ರೆ, ಈಗ ಒಬ್ರಿರ್ಬಹುದು, ಇಬ್ಬರಿರ್ಬಹುದು, ಅಥವಾ 4-5 ಜನ ಹೆಸರಿರಬಹುದು, ಎಲ್ಲರೂ ಸಹ ಪ್ರತ್ಯೇಕವಾಗಿ ತಮ್ಮ KYCಯನ್ನ ಮಾಡಿಸೋದು ಈಗ ಕಡ್ಡಾಯ ಮಾಡಿದೆ. ಕೇವಲ ಕುಟುಂಬದ ಯಜಮಾನ ಅಥವಾ ಯಜಮಾನಿ ಮಾಡಿದ್ರೆ ಸಾಕಾಗೋದಿಲ್ಲ. ಇದನ್ನ ನೀವೇನಾದ್ರೂ ನಿರ್ಲಕ್ಷ್ಯ ಮಾಡಿದ್ರೆ ಅಯ್ಯೋ ಏನ್ ಮಾಡ್ತಾರೆ ಬಿಡಿ, ಏನಪ್ಪ ಎಲ್ಲದಕ್ಕೂ KYC ಏನಂತ ಮಾಡಿಸೋದು, ಈಗ ನಿಮಗೆ ಟೈಮ್ ಕೂಡ ಇರೋದಿಲ್ಲ. ಈಗಿನ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಜನಗಳಿಗೆ ಅಲ್ಲಿ ಹೋಗ್ಬಿಟ್ಟು ರೇಷನ್ ಅಂಗಡಿ ಹತ್ರ ನಿಂತ್ಕೊಂಡು ಕ್ಯೂನಲ್ಲಿ ಒಂದು KYCಯನ್ನ ಮಾಡಿಸೋದಕ್ಕೆ ಕೂಡ ಟೈಮ್ ಸಿಗ್ತಾ ಇರೋಲ್ಲ. ಈ ರೀತಿಯಾಗಿ ಒಂದು ನಿರ್ಲಕ್ಷ್ಯ ಕೂಡ ಮಾಡುವಂತಹ ಒಂದು ಸಂದರ್ಭ ಬರಬಹುದು. ಇನ್ನು ಇದೇ ರೀತಿ ಏನಾದರೂ ನೀವು ನಿರ್ಲಕ್ಷ್ಯ ಮಾಡಿದ್ರೆ ಅಂತಹ ಸದಸ್ಯರ ಹೆಸರನ್ನ ರೇಷನ್ ಕಾರ್ಡ್ನಿಂದ ಶಾಶ್ವತವಾಗಿ ತೆಗೆದುಹಾಕುವಂತಹ ಅಥವಾ ಇಡೀ ರೇಷನ್ ಕಾರ್ಡನ್ನೇ ಕ್ಯಾನ್ಸಲ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಯಾವುದೇ ಸೇವಾ ಕೇಂದ್ರಕ್ಕೆ ಅಲ್ದಾಡದೆ ನೀವು ಮನೆಯಲ್ಲೇ ಕೂತ್ಕೊಂಡು ಫ್ರೀಯಾಗಿ KYCಯನ್ನ ಮಾಡಿಸ್ಕೋಬಹುದು. ಇನ್ನು KYC ಮಾಡಿಸ್ಬೇಕು ಅಂತ ಹೇಳಿ ಸೈಬರ್ಗೆ ಹೋಗ್ಬೋದು ಅಥವಾ ಯಾವುದೇ ಒಂದು ಆಫೀಸ್ಗಳ ಮುಂದೆ ಕ್ಯೂನಲ್ಲಿ ನಿಂತ್ಕೊಳ್ಳುವಂತಹ ಅಗತ್ಯ ಈಗ ಇಲ್ಲ. ಸರ್ಕಾರ ಅದಕ್ಕೂ ಕೂಡ ಒಂದು ಫೆಸಿಲಿಟಿಯನ್ನ ನಿಮಗೆ ಕೊಟ್ಟಿದೆ. ಕೂತ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ನೀವು KYCನ ಮಾಡಿಸ್ಕೋಬಹುದಾಗಿರುತ್ತೆ. ಇನ್ನು ನಿಮ್ಮ ಬಳಿ ಒಂದು ಉತ್ತಮ ಇಂಟರ್ನೆಟ್ ಸಂಪರ್ಕ ಇರುವಂತಹ ಒಂದು ಆಂಡ್ರಾಯ್ಡ್ ಅಥವಾ ಐಫೋನ್ ಇದ್ರೆ ಸಾಕಾಗುತ್ತೆ. ಜೊತೆಗೆ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿರಲೇಬೇಕಾಗಿರುತ್ತೆ. ಅಂದ್ರೆ ಯಾವ ರೀತಿಯಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು KYCಯನ್ನ ಮಾಡಿಸ್ಕೋಬಹುದು ಅಂತ ನೋಡೋದಾದ್ರೆ, ಫಸ್ಟ್ ನೀವು ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಮೇರಾ KYC ಅನ್ನುವಂತಹ ಆ್ಯಪ್ ಇರುತ್ತೆ. ಆ ಒಂದು ಆ್ಯಪನ್ನ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಬರೀ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕಾಗೋದಿಲ್ಲ. ಅದ್ರ ಜೊತೆಗೆ ಆಧಾರ್ ಫೇಸ್ RD ಅನ್ನುವಂತಹ ಈ ಎರಡು ಮೇರಾ KYC ಜೊತೆಗೆ ಆಧಾರ್ ಫೇಸ್ RD ಅನ್ನುವಂತಹ 2 ಅಧಿಕೃತ ಅಪ್ಲಿಕೇಶನ್ಗಳು ಇರುತ್ತೆ. ಕರೆಕ್ಟಾಗಿ ನೋಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಬೇರೆ ಫೇಕ್ ಅಪ್ಲಿಕೇಶನ್ ಕೂಡ ಇರುತ್ತೆ, ನೀವು ಅದನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಏನು ಪ್ರಯೋಜನ ಇರೋದಿಲ್ಲ. ಈ ಒಂದು 2 ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಫೋನ್ಗೆ. ಹಾಗೇನೆ ನೆಕ್ಸ್ಟ್ ಸ್ಟೆಪ್ ಏನಂತ ನೋಡೋದಾದ್ರೆ, ಮೇರಾ KYC ಆ್ಯಪನ್ನು ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಅಲ್ಲಿ ಒಂದು ಆಪ್ಷನ್ಸ್ ಬರುತ್ತೆ. ನಿಮ್ಮ ಒಂದು ಸ್ಟೇಟ್ ಯಾವುದು, ಕರ್ನಾಟಕ ಅಂತ ಹೇಳ್ಬಿಟ್ಟು ಕರ್ನಾಟಕದವರು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ನಿಮ್ಮ 12 ಅಂಕಿಗಳ ರೇಷನ್ ಕಾರ್ಡ್ ಸಂಖ್ಯೆ ಅಥವಾ ಒಂದು ಆಧಾರ್ ಸಂಖ್ಯೆಯನ್ನ ಕೇಳುತ್ತೆ ಆ ಒಂದು ಆ್ಯಪಲ್ಲಿ. ಫಸ್ಟು ಅದನ್ನ ನಮೂದಿಸಿ ನೀವು ಸರ್ಚನ್ನು ಕೊಡಬೇಕಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪು, ಆ ಒಂದು ಸ್ಕ್ರೀನ್ ಮೇಲೆ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರ ಹೆಸರುಗಳು ಕಾಣಿಸುತ್ತೆ. ಅಂದರೆ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಹಾಕಿದ ತಕ್ಷಣವೇ ನಿಮ್ಮ ಒಂದು ಡೀಟೇಲ್ಸ್ ಕಂಪ್ಲೀಟ್ ಆಗಿ ಆ ಒಂದು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಯಾರ ಒಂದು KYC ಬಾಕಿ ಇದೆಯೋ ಅವರ ಹೆಸರಿನ ಮುಂದೆ ಒಂದು ಫೇಸ್ ಅಥೆಂಟಿಕೇಶನ್ ಅನ್ನುವಂತಹ ಆಯ್ಕೆ ಇರುತ್ತೆ. ಅಂದರೆ KYC ಬಾಕಿ ಇದ್ದರೆ KYC ಕಂಪ್ಲೀಟ್ ಆಗಿದ್ರೆ ಕಂಪ್ಲೀಟೆಡ್ ಅಂತ ತೋರಿಸುತ್ತೆ, ಅಥವಾ ಬಾಕಿ ಇದ್ದರೆ ಫೇಸ್ ಅಥೆಂಟಿಕೇಶನ್ ಅನ್ನುವಂತಹ ಒಂದು ಆಪ್ಷನ್ ಅಲ್ಲಿ ಕಾಣಿಸುತ್ತೆ. ನೀವು ಅವಾಗ ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಆಧಾರ್ ಫೇಸ್ RD ಅನ್ನುವಂತಹ ಅಪ್ಲಿಕೇಶನ್ ಓಪನ್ ಆಗುತ್ತೆ, ಆಟೋಮೆಟಿಕ್ ಓಪನ್ ಆಗುತ್ತೆ. ನೀವು ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಅದು ಆಟೋಮೆಟಿಕ್ ಓಪನ್ ಆಗುತ್ತೆ. ಮೊಬೈಲ್ ಕ್ಯಾಮ್ರಾ ಆನ್ ಆಗುತ್ತೆ.
ಕ್ಯಾಮ್ರಾವನ್ನ ನಿಮ್ಮ ಮುಖಕ್ಕೆ ಸರಿಯಾಗಿ ಸ್ಟ್ರೈಟ್ ಆಗಿ ಹಿಡ್ಕೊಂಡು ಬೆಳಕಿರುವಂತಹ ಒಂದು ಅಂದರೆ ಕ್ಲೀನಾಗಿ ರೆಕಗ್ನೈಸ್ ಮಾಡುವಂತಹ ಒಂದು ಜಾಗದಲ್ಲಿ ಕೂತ್ಕೊಂಡು ನೀವು ಅಲ್ಲಿ ಕಣ್ಣನ್ನ ಮಿಟುಕಿಸ್ಬಾರ್ದು, ಹಂಗೆ ಸ್ಟ್ರೈಟ್ ಆಗಿ ನೋಡ್ಬೇಕು. ಸ್ವಲ್ಪ ಹೊತ್ತು ನೋಡ್ಬೇಕಾಗುತ್ತೆ. ಸಿಸ್ಟಮ್ ನಿಮ್ಮ ಮುಖವನ್ನ ಕಂಪ್ಲೀಟ್ ಆಗಿ ಸ್ಕ್ಯಾನ್ ಮಾಡಿ ಅಲ್ಲಿ ದೃಢೀಕರಣ ಮಾಡುತ್ತೆ ಆ ಒಂದು ಅಪ್ಲಿಕೇಶನ್ ಅಲ್ಲಿ. ಅದಾದ ನೆಕ್ಸ್ಟ್ ಸ್ಟೆಪ್ಪು, ಮುಖ ಸರಿಯಾಗಿ ಸ್ಕ್ಯಾನ್ ಆದ ತಕ್ಷಣ KYC ಸಕ್ಸಸ್ಫುಲ್ ಅನ್ನುವಂತಹ ಮೆಸೇಜ್ ನಿಮಗೆ ಬರುತ್ತೆ. ಇದೇ ರೀತಿ ಕಾರ್ಡ್ನಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರ ಮುಖವನ್ನ ಪ್ರತ್ಯೇಕವಾಗಿ ಸ್ಕ್ಯಾನ್ ಮಾಡಿ ಪ್ರಕ್ರಿಯೆ ಏನಿದೆ, ಇದು ಒಂದು KYC ಪ್ರಕ್ರಿಯೆ ಏನಿದೆ ಅದನ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತೀನಿ. ಇನ್ನು ಮುಖ ಸ್ಕ್ಯಾನಿಂಗ್ ಅಕಸ್ಮಾತ್ ನಿಮ್ಗೆ ಆಗಲಿಲ್ಲ, ಫೋನಲ್ಲಿ ಫೋನ್ ಇಟ್ಕೊಂಡಿರ್ತೀರ, ನಿಮಗೆ ಮುಖ ಸ್ಕ್ಯಾನಿಂಗ್ ಸರಿಯಾಗಿ ಆಗಲಿಲ್ಲ, ಅಲ್ಲಿ ಫೇಲ್ಡ್ ಅಂತ ಬರ್ತಾ ಇರುತ್ತೆ. ಅವಾಗ ಏನು ಮಾಡಬೇಕು ಗೊತ್ತಾ, ಮುಖ ಸ್ಕ್ಯಾನ್ ಮಾಡುವಾಗ ಮುಖದ ಮೇಲೆ ಯಾವುದೇ ಮಾಸ್ಕ್, ಅಂದರೆ ಅದಕ್ಕೂ ರೀಸನ್ ಇರುತ್ತೆ. ಕಂಪ್ಲೀಟ್ ನಿಮ್ಮ ಫೇಸ್ ಕರೆಕ್ಟಾಗಿದ್ದರೆ ಅದು ಕರೆಕ್ಟಾಗಿ ಸ್ಕ್ಯಾನ್ ಮಾಡುತ್ತೆ. ನೀವೊಂದು ಗ್ಲಾಸ್ ಹಾಕ್ಕೊಂಡು ಇಲ್ಲ ಏನಾದರೂ ಒಂದು ಮಾಸ್ಕ್ ಹಾಕ್ಕೊಂಡು ಅಥವಾ ಒಂದು ಟೋಪಿನೋ ಏನೋ ಹಾಕ್ಕೊಂಡು ಮಾಡಿದ್ರೆ, ಅಂದರೆ ಆಧಾರ್ ಕಾರ್ಡಲ್ಲಿ ನಿಮಗೆ ಹೆಂಗೆ ಕೊಟ್ಟಿರ್ತೀರ ಕಂಪ್ಲೀಟ್ ಫೇಸು ಅದೇ ಥರ ಇರಬೇಕಾಗುತ್ತೆ. ಸನ್ಗ್ಲಾಸ್ ಹಾಕ್ಕೊಂಡು ಆ ಥರ ಎಲ್ಲ ಸ್ಕ್ಯಾನ್ ಮಾಡೋಕ್ಕೆ ಹೋಗಬೇಡಿ. ಕ್ಯಾಮ್ರಾ ಲೆನ್ಸ್ ಅನ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಜೊತೆಗೆ ಸರಿಯಾದಂತಹ ಒಂದು ಬೆಳಕು ಇರುವಂತಹ ಜಾಗದಲ್ಲಿ ಕೂತ್ಕೊಂಡು ಒಂದು ವೇಳೆ ನೀವು ಅಲ್ಲಿ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಟೆಕ್ನಿಕಲ್ ಎರರ್ ಇಂದ ಮೊಬೈಲ್ನಲ್ಲಿ KYC ಆಗದೆ ಹೋದ್ರೆ ತಕ್ಷಣನೇ ನಿಮ್ಮ ಹತ್ತಿರದ ಒಂದು ರೇಷನ್ ಕಾರ್ಡ್ ಏನು ಅಂಗಡಿ ಇರುತ್ತೆ, ಶಾಪ್ ಇರುತ್ತೆ, ಅಲ್ಲಿಗೆ ಹೋಗ್ಬಿಟ್ಟು ಬಯೋಮೆಟ್ರಿಕ್, ನಿಮಗೆ ಫೇಸ್ ರೆಕಗ್ನೈಸೇಷನ್ ಆಗಲಿಲ್ಲ ಅಂದರೆ ಬಯೋಮೆಟ್ರಿಕ್ ಮೂಲಕ ಕೂಡ ನೀವು KYCನ ಕಂಪ್ಲೀಟ್ ಮಾಡಿಸ್ಕೋಬಹುದಾಗಿರುತ್ತೆ. ಇನ್ನು ಸೈಬರ್ ವಂಚಕರ ಬಗ್ಗೆ ನೀವು ಸ್ವಲ್ಪ ಎಚ್ಚರವನ್ನು ವಹಿಸಬೇಕಾಗುತ್ತೆ ಈ ಒಂದು ವಿಷಯದಲ್ಲಿ. KYC ಮಾಡುವಂತಹ ನೆಪದಲ್ಲಿ ಯಾವುದೇ ಒಂದು ಅನ್ನೋನ್ ಪರ್ಸನ್ಸ್ ಫೋನ್ ಮಾಡಿ ನಿಮ್ಮ ಹತ್ರ ಆಧಾರ್ ಸಂಖ್ಯೆ ಈ ಒಂದು ಟೈಮ್ನ ಏನಿದು KYC ಮಾಡಿಸ್ಕೊಳ್ಳುವಂಥ ಈ ಒಂದು ಟೈಮ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇರ್ತಾರೆ ಕೆಲವೊಬ್ಬರು ವ್ಯಕ್ತಿಗಳು. ಆ ರೀತಿ ಯಾವುದೇ ರೀತಿ ನಿಮಗೆ ಫೋನ್ ಬಂದರೆ ಆಧಾರ್ ಸಂಖ್ಯೆ ಕೇಳಬಹುದು ಅಥವಾ OTP ಕೇಳಬಹುದು. ಯಾವುದೇ ಕಾರಣಕ್ಕೂ ಈ ಒಂದು ಟೈಮಲ್ಲಿ ಮಾತ್ರ ನೀವು ಬೇರೆಯವರಿಗೆ ಕೊಡೋಕೆ ಹೋಗಬೇಡಿ. ನಾನು ಈಗ ಏನೇನು ಹೇಳಿದ್ದೀನಿ ಪ್ರೊಸೀಜರ್ ಅದನ್ನು ಮಾತ್ರ ಮಾಡ್ಕೊಂಡು ಹೋಗಿ. ನಿಮ್ಮ ಮೊಬೈಲಲ್ಲಿ ಟ್ರೈ ಮಾಡಿ, ಅಥವಾ ಆಗಲಿಲ್ವಾ ರೇಷನ್ ಅಂಗಡಿಗೆ ಹೋಗಿ. ಅದು ಬಿಟ್ಟು ಬೇರೆ ಯಾರೇ ಫೋನ್ ಮಾಡಲಿ ಆಧಾರ್ ನಂಬರ್ ಕೇಳಿದ್ರೆ OTP ಕೇಳಿದ್ರೆ ನೀವು ಕೊಡೋಕೆ ಹೋಗಬೇಡಿ. ಸರ್ಕಾರ ಯಾವುದೇ ಕಾರಣಕ್ಕೂ ನಿಮಗೆ ಫೋನ್ ಮಾಡಿ OTPಯನ್ನು ಕೇಳುವಂತಹ ಒಂದು ಫೆಸಿಲಿಟಿ ನಿಮಗೆ ಏನು ಕೊಟ್ಟಿಲ್ಲ, ಸರ್ಕಾರದಿಂದ ಯಾವುದೇ ರೀತಿ ಬಂದಿಲ್ಲ. ಇನ್ನು ಈ ಪ್ರಕ್ರಿಯೆ ಏನಿದೆ, ಈ ಪ್ರಕ್ರಿಯೆ ಕುರಿತು ಹೆಚ್ಚಿನ ಮಾಹಿತಿ ಅಥವಾ ದೂರುಗಳಿದ್ದರೆ ಆಹಾರ ಇಲಾಖೆಯ ಒಂದು ಉಚಿತ ಸಹಾಯವಾಣಿ ಸಂಖ್ಯೆ ಕೂಡ ಇದೆ, 1967 1967. ಇದಕ್ಕೆ ಕರೆ ಮಾಡಿಬಿಟ್ಟು ನಿಮ್ಗೆ ಏನೇ ಡೌಟ್ ಇದ್ರೂ ಸಹ ನೀವು ಅಲ್ಲಿ ಫೋನ್ ಮಾಡಿಬಿಟ್ಟು ಅವ್ರ ಹತ್ರ ಕ್ಲಿಯರ್ ಮಾಡ್ಕೋಬೋದಾಗಿರುತ್ತೆ. ಸದ್ಯಕ್ಕೀಗ ಒಂದು ಟೈಮ್ ಏನಿದೆ 5 ಕೂಡ ಮುಕ್ತಾಯ ಆಗ್ತಾ ಇದೆ. ತಕ್ಷಣವೇ ಪ್ರತಿಯೊಬ್ಬರು ತಮ್ಮ KYCಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಸರ್ಕಾರ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.